ಏನು ಭಯ ಇರಲ್ಲ, ಅನುಕೂಲ ಎಲ್ಲ. ಒಂದೊಂದು ಮನೆ ಒಂದೊಂದು ಗೇಟ್ ಹೆಂಗೆ ಸಪ್ರೇಟ್ ಮಾಡೋರು ನೋಡ, ನೀಟಾಗಿ ಮಾಡೋರು, ಚೆನ್ನಾಗಿತ್ತು. ಮತ್ತೆ ಬಿಟ್ಬಿಡ್ತೀವ. ಅಲ್ಲಿಂದ 3 ಕಿಲೋಮೀಟರ್ ಏನೋ ಜಾಸ್ತಿ ಆಗುತ್ತೆ ಆ ಕಡೆ ರೋಡ್. ನೋಡಿ ಎಲ್ಲಿಗೆ ಬಂದ್ವಿ ಈಗ. ನಾವು ಆ ಕಡೆ ರೋಡಲ್ಲಿ ಬಂದಿದ್ರೆ ಅಲ್ಲಿ ಬರಬೇಕಿತ್ತು. 3 ಕಿಲೋಮೀಟರ್ 4 ಕಿಲೋಮೀಟರ್ ದೂರ ಆಗ್ತಿತ್ತು. ಇವಾಗ ಫುಲ್ ಮೇಲ್ಗಡೆಗೆ ಹೋಗ್ಬೋದಾ? ಇಲ್ಲೇ ಪಾರ್ಕ್ ಮಾಡ್ಬೇಕು? ಇಲ್ಲ, ದೇವಸ್ಥಾನ ಹತ್ರನೇ. ಈ ರೋಡ ಬರ್ಬೋದು. ಈಗ ರೋಡ್ ಅಷ್ಟು ಚೆನ್ನಾಗಿಲ್ಲ ಅಲ್ಲಿ. ಅವತ್ತಿಲ್ಲ ಅಲ್ವಾ ಕೇಳ್ಕೊಂಡು ಬಂದು ಮಿಕ್ಕಿ ಟೈಮಲ್ಲೆಲ್ಲ ಆರಾಮಾಗಿ ದರ್ಶನ ಮಾಡ್ತಾರೆ. ಇವಾಗ ದೇವಸ್ಥಾನ ಕ್ಲೋಸ್ ಇರುತ್ತೆ. ಇಲ್ಲಿ ಕೂತಾರಲ್ಲ ಲೇಡೀಸ್ಗಳು, ಅವರೆಲ್ಲ ಯಾರು ಗೊತ್ತಾ? ಕೋಳಿ ಕ್ಲೀನ್ ಮಾಡ್ಕೊಡೋರು. ಆರನ್ಪೇಟ್. ನಿಮ್ಗೆ ಇಲ್ಲಿ ರೋಡ್ ಮೇಲೆ ಕಾಣ್ತಾ ಇರೋದೆಲ್ಲ ಕುರಿ, ಕೋಳಿ, ಮೇಕೆ ಬ್ಲೆಡ್. ಇದು ಇಲ್ಲಿ ನಾರ್ಮಲ್ ಆಗಿ ಮಂಗಳವಾರ ಮತ್ತು ಭಾನುವಾರ ತುಂಬ ಜನ ಇರ್ತಾರೆ, ತುಂಬ ರಶ್ ಇರುತ್ತೆ. ನಾವಿವತ್ತು ಬಂದಿರೋದು ಶುಕ್ರವಾರ, ದರ್ಶನ ಚೆನ್ನಾಗಾಗುತ್ತೆ ಅಂತ ಇವತ್ತು ಬಂದಿದ್ದೀವಿ. ಈಗ ದೇವಿಗೆ ಮೇಕೆ, ಕೋಳಿ ಎಲ್ಲ ಬಲಿ ಕೊಡೋ ಜಾಗಕ್ಕೆ ಹೋಗೋಣ ಬನ್ನಿ. ಭಾಳ ಸುಸ್ತಾಯ್ತು, ಸಕ್ಕತ್ತಿದೆ. చూడండి చూడండి, ನೀವು ಇಲ್ಲಿ ಭಾನುವಾರ ಮತ್ತು ಮಂಗಳವಾರ ಏನಾದರೂ ಬಂದರೆ ಇಲ್ಲಿ ಬಲಿ ಕೊಡೋ ಪ್ರಾಣಿ ರಕ್ತ ಕಾಲುವೆಯಲ್ಲಿ ನೀರು ಹರಿಯೋ ಥರ ಹರಿತಾ ಇರುತ್ತೆ. ಅಕ್ಕ ಅಂತ, ಅಕ್ಕ ಅಂದ. ఏం రా నీ పేరు? నాని.
ಈ ಸಲ ಏನಮ್ಮ ಕೋಳಿನ ಬಲಿ ಕೊಟ್ಟಿದ್ದಾದ್ಮೇಲೆ ಕೆಳಗಡೆ ಕ್ಲೀನ್ ಮಾಡಿಸೋಕೆ ಅಂತ ತೊಗೊಂಡೋಗ್ತಾ ಇದ್ದೀವಿ. ಇಲ್ಲಿ ಮೇಲೇ ಕ್ಲೀನ್ ಮಾಡಿಕೊಡ್ತಾರೆ, ಆದರೆ ನಾವು ಕೋಳಿ ಎಲ್ಲಿ ತೊಗೊಂಡಿದ್ವೋ ಅಲ್ಲೇ ಕ್ಲೀನ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ನಾವೀಗ ಕೋಳಿ ಕ್ಲೀನ್ ಮಾಡಿಸ್ಕೊಂಡು ಇಲ್ಲಿ ಅಡುಗೆ ಮಾಡೋಕ್ಕೆ ಬಂದಿದ್ದೀವಿ. ಒಂದು ಕೋಳಿ ಕ್ಲೀನಿಂಗ್ಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಈ ಥರ ಖಾಲಿ ಜಾಗ ಸಿಗುತ್ತೆ, ಅಲ್ಲೇ ಸೌದೆನೂ ಸಿಗುತ್ತೆ. ಈ ಥರ ಖಾಲಿ ಜಾಗಕ್ಕೆ ನಾರ್ಮಲ್ ಡೇಸಲ್ಲಿ ಅಂದರೆ ಮಂಗಳವಾರ ಮತ್ತು ಭಾನುವಾರ ಆದರೆ 400 ರುಪೀಸ್ ಚಾರ್ಜ್ ಮಾಡ್ತಾರೆ. ಅವತ್ತು ತುಂಬ ಕ್ರೌಡ್ ಇರುತ್ತೆ. ನಾವಿವತ್ತು ಬಂದಿರೋದು ಶುಕ್ರವಾರ, ಇವತ್ತು ಕ್ರೌಡ್ ಇಲ್ಲ, ಅದಕ್ಕೋಸ್ಕರ 200 ರುಪೀಸ್ ಹೇಳಿದ್ರು. ನಾವು 100 ರುಪೀಸಿಗೆ ಮಾತಾಡಿದ್ದೀವಿ. ಕಾಲಿಗೆ ಚಪ್ಪಲಿ ಹಾಕೋಣಕ್ಕಾಗಲ್ಲ ನಮ್ಮಯ್ಯ. ಹಾಕೋತಿದ್ದೀನಿ, ಅನ್ನ ಮುಡ್ತಂಗೆ ಚಪ್ಪಲಿ ಆಯ್ತಲ್ಲ ಅಂತ ಬಿಡ್ತಾ ಇದ್ದೀನಿ. ಏನು ಮಾಡೋಕ್ಕೂ ಆಗಲ್ಲ. ಮಂಗಳವಾರ ಮತ್ತು ಭಾನುವಾರ ಆಗಿದ್ದರೆ ಇಲ್ಲಿ ಕಾಣ್ತಾ ಇರೋ ಖಾಲಿ ಜಾಗ ಖಾಲಿನೇ ಇರ್ತಾ ಇರಲಿಲ್ಲ. ಎಲ್ಲರೂ ಅಡುಗೆ ಮಾಡ್ತಾ ಇರ್ತಿದ್ರು ಇಲ್ಲಿ. ಗೋಪುರಗಳಲ್ಲಿ ನೋಡಿ ಏಕಾಲಿ ಮಾಡಿದ್ವು, ಅಲ್ಲಿ ಕಾಲ್ನಡಿಗೆ ಅನಿಸ್ತದೆ. ಅಂಡಿ ಮನು ಚಾಕೆ ಎತ್ಕೊಂಬ. ಲೋಟದ ಮನು ಒಂದು ಐಟಮ್ ಬಿಡು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ಚಾರ್ಜಿಂಗ್ ಫುಲ್ ಖಾಲಿ ಆದರೆ ರನ್ನಿಂಗ್ ಇಟ್ಕೋಬೇಕು ಮನು. ಹೆಂಗೆ ಅಂದರೆ ಇನ್ನು ಕಾದೇ ಇಲ್ಲ ಮಂಜು. ಅದು ಇದಕ್ಕೆ ತಾಳಮ್ಮ ಆಯ್ತೋಳಮ್ಮ, ನೀನೇನು ಮಾಡ್ಬೇಡ ತಾಳಮ್ಮ. ಈ ಉರಿ ಮುಂದಕ್ಕೆ ಆಡಬೇಕು. ಮುಂದಕ್ಕೆ ಆಡಿದ್ರೆ ಇಲ್ಲಿ ಹೊಡಿತೈತೆ ತಾಳಕ್ಕೆ. ಹಿಂದಕ್ಕೆ ಕಟ್ಟಿಗೆ ಜಾಸ್ತಿ ಇಡಬಾರ್ದು, ಮುಂದ್ಗಡೆ ಉರಿಬೇಕು. ಇರೋ ಫಸ್ಟ್ ಅದು ಇದಾಗಲಿ. ಅರ್ಧ ಹಾಕೈತೆ. ಇಲ್ಲ ಈ ಕಡೆ ಕುತ್ಕಮ್ಮ. ವಿಡಿಯೋ ಮಾಡೋದು ಯಾಕೋಯ್ತು, ಇಲ್ಲಿ ಒಲೆ ಉರಿತಿಲ್ವಲ್ಲಪ್ಪ ಅಂದ್ರೆ. ತಿಳ್ಕೊ, ನೀನು ಅಡುಗೆ ಮಾಡ್ತಾರಲ್ಲ, ನೀನು ತಿಳ್ಕೊ. ಒಲೆ ಹಚ್ಬೇಕು ಕರ್ದಿಂದಲ್ವ.